ನಮಸ್ಕಾರ ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರೋಧವಾಗಿ ಯಾವ ರೀತಿ ಕೃತ್ಯಗಳು ನಡೀತಾ ಇದೆ ಇದೆಲ್ಲವೂ ಕೂಡ ನೀವು ಗಮನಿಸ್ತಾನೆ ಇದ್ದೀರಿ. ಹೌದು ಸ್ನೇಹಿತರೆ, ಈಗ RSSನ ಪ್ರಮುಖರಾದಂತಹ ಮೋಹನ್ ಭಾಗವತ್ ಅವರು ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಬಾಂಗ್ಲಾದೇಶದ ವಿಚಾರವಾಗಿ ಒಂದಿಷ್ಟು ತಲೆಯನ್ನು ಕೆಡಿಸ್ಕೊಳ್ಬೇಕಾಗಿದೆ. ಇದರ ಜೊತೆಗೇನೆ ಮೋಹನ್ ಭಾಗವತ್ ಅವರು ಬಾಂಗ್ಲಾದೇಶದ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಉಂಟಾಗ್ತಾ ಇದೆ. ಕೇಂದ್ರ ಸರ್ಕಾರ ಈಗಾಗಲೇ ಬಾಂಗ್ಲಾದೇಶದ ಒಂದು ಕೆಲಸ ಮಾಡ್ತಾ ಇದೆಯಲ್ಲ, ಆ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಕುತೂಹಲವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಈ ಮೋಹನ್ ಭಾಗವತ್ ಅವರು ಇದರ ಪರವಾಗಿ ಏನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮಗೆ ಬಹಳ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ, ಬಾಂಗ್ಲಾ ಮತ್ತು ಪಾಕ್ ಬಹಳ ಹತ್ತಿರವಾಗ್ತಾ ಇದೆ. ಸೊ ನಮ್ಮ ವಿರೋಧಿ ರಾಷ್ಟ್ರ ಪಾಕ್ ಕೂಡ, ಇದರ ಜೊತೆಗೆ ಇನ್ನು ಬಾಂಗ್ಲಾದೇಶನ್ನು ಕೂಡ ನಮ್ಮ ವಿರೋಧ ರಾಷ್ಟ್ರ ಅಂತೂ ಕರೀಲಿಕ್ಕೆ ಏನು ಹೇಸೋದಿಲ್ಲ. ಸೊ ಹಾಗಾಗಿ ಇನ್ನು ಈ ಎರಡೂ ದೇಶಗಳು ಕೂಡ ಒಟ್ಟಾರೆ ಕೂಡ್ತಾ ಇದ್ದಾವೆ. ಜೊತೆಗೆ ಈಗಾಗಲೇ ಯಾವ ರೀತಿಯಾಗಿ ಅರೇಬಿಕ್ ಜೊತೆಗೇನೆ ಪಾಕಿಸ್ತಾನ ಡಿಫೆನ್ಸ್ ಡೀಲನ್ನು ಮಾಡಿಕೊಂಡಿದೆ, ಹಾಗೆ ಬಾಂಗ್ಲಾದೇಶದ ಜೊತೆಗೇನೂ ಕೂಡ ಡಿಫೆನ್ಸ್ ಡೀಲ್ ಮಾಡೋದರಲ್ಲಿ ಹಿಂಜರಿತಾ ಇಲ್ಲ. ಹಾಗಾಗಿ ಈಗ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯಗಳು ಬಹಳಷ್ಟು ಇದ್ದಾವೆ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ಈಗ ನಾವು ಬಾಂಗ್ಲಾ ಹಾಗೂ ಪಾಕ್ ಸ್ನೇಹ ಸಂಬಂಧದ ಜೊತೆಗೇನೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗಿನ ಮೊಹಮ್ಮದ್ ಯೂನಿಸ್ ಅಧಿಕಾರಕ್ಕೆ ಬಂದ ತಕ್ಷಣ ಪಾಕಿಸ್ತಾನದ ಕೈಗೊಂಬೆ ಆಗಿಬಿಟ್ಟಿದ್ದಾನೆ. ಸೊ ಮೊದಲಿಗೆ ಪಾಕಿಸ್ತಾನ ಹಾಗೂ ಈ ಬಾಂಗ್ಲಾದೇಶ ವಿಭಜನೆ ಆಗಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ಪಾಕಿಸ್ತಾನದ ಸೈನ್ಯ. ಹೌದು ಸ್ನೇಹಿತರೆ, ಬಾಂಗ್ಲಾದ ಕೆಲವೊಂದಿಷ್ಟು ಭಾಗಗಳಲ್ಲಿ ಪಾಕ್ ಸೈನ್ಯ ದೌರ್ಜನ್ಯವನ್ನು ಎಸಗೋದು, ಅಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು, ಈ ರೀತಿ ಪ್ರಜೆಗಳ ಮೇಲೆ ಅತ್ಯಾಚಾರ ಮಾಡೋದು, ಇದೆಲ್ಲವೂ ಕೂಡ ಮಾಡಿದ ಮೇಲೆ ಬಾಂಗ್ಲಾದೇಶದ ಪ್ರಜೆಗಳು ನಾವು ಸ್ವತಂತ್ರರಾಗಬೇಕಂತ ಪಣತೊಟ್ಟು ಯುದ್ಧ ಮಾಡ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಭಾರತ ಸಪೋರ್ಟ್ ಮಾಡಿ ಯುದ್ಧದಲ್ಲಿ ಬಾಂಗ್ಲಾದೇಶವನ್ನು ಸ್ವತಂತ್ರವನ್ನಾಗಿ ಮಾಡಿಸಿ ಅವರಿಗೆ ಒಂದು ದೇಶವನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಭಾರತ ಮಾಡಿತ್ತು. ಆದರೆ ಬಾಂಗ್ಲಾದ ಕೆಲವು ಕುನ್ನಿಗಳು ಈಗ ಮರೆತು ಬಿಟ್ಟಿದ್ದಾರೆ. ಮೊದಲಿನ ಜನ್ರೇಷನ್ ಏನಿದೆಯಲ್ಲ ಅದೆಲ್ಲವೂ ಕೂಡ ನೆನಪಿಟ್ಕೊಂಡಿತ್ತು. ಭಾರತ ಈ ರೀತಿಯಾಗಿ ನಮಗೆ ಸ್ವತಂತ್ರ ಘೋಷಣೆ ಮಾಡಿತ್ತು, ಸ್ವತಂತ್ರನಾಗಿ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಭಾರತವೇ. ಅದೆಲ್ಲವೂ ಕೂಡ ಈಗಿನ ಯುವ ಪೀಳಿಗೆ ಮರೆತು ಬಿಟ್ಟಿದೆ. ಅದರಲ್ಲಿ ಇತಿಹಾಸವನ್ನೇ ಅವರಿಗೆ ಬೋಧಿಸಿದ್ರೂ ಸಹಿತ ಅವರಿಗೆ ಹಿಂದಿನ ಇತಿಹಾಸ ಬೇಕಾಗಿಲ್ಲ. ಹೀಗಾಗಿ ಈ ಯುವ ಪೀಳಿಗೆ ಏನು ಬೇಕಾದರೂ ಮಾಡಲಿಕ್ಕೆ ಹೇಸ್ತಾ ಇಲ್ಲ. ಬಾಂಗ್ಲಾದಲ್ಲಿ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಇದ್ದಾರೆ, ಪಾಕಿಸ್ತಾನದ ಮೇಲೆ ಇನ್ನೂ ಕೂಡ ಕೋಪಗೊಂಡಿದ್ದಾರೆ. ಪಾಕಿಸ್ತಾನದ ಸೈನ್ಯ ಮುಖ್ಯವಾಗಿ ನಮಗೆ ಕ್ಷಮೆ ಕೇಳಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ಅಂಥವರು ಕೂಡ ಇದ್ದಾರೆ. ಅದರಲ್ಲಿ ಈಗಿನ ಯುವ ಪೀಳಿಗೆ ಏನಿದೆಯಲ್ಲ, ಸೊ ಅವರಿಗೆ ಹಿಂದಿನ ಇತಿಹಾಸ ಬೇಕಾಗಿಲ್ಲ. ಕೇವಲ ಧರ್ಮ ಆಧಾರಿತ ಪಾಕ್ ಸೈನ್ಯ ಆಗಿರಲಿ, ಪಾಕಿಸ್ತಾನವಾಗಿರಲಿ ಬೇಕಾಗಿದೆ. ಆದರೆ ನಮ್ಮ ಭಾರತೀಯ ಹಿಂದೂಗಳು ಬೇಕಾಗಿಲ್ಲ, ಪಾಕ್ ಸೈನ್ಯ ಬೇಕಾಗಿದೆ, ಪಾಕಿಸ್ತಾನ ಬೇಕಾಗಿದೆ. ಇನ್ನು ಈ ಮೊಹಮ್ಮದ್ ಯೂನಿಸ್ ಇವನೇನು ಚುನಾವಣೆಯಲ್ಲಿ ಆಯ್ಕೆಯಾದಂಥವನಲ್ಲ, ಅಥವಾ ಪ್ರಜೆಗಳೇ ಇವನನ್ನು ಮೇಲೆ ಏರಿಸಿ ಕುಣಿಸಿದಂಥವರಲ್ಲ. ಕೇವಲ ಹುಚ್ಚು ಪ್ರತಿಭಟನಾಕಾರರು ಅವರು ಒತ್ತಾಯದ ಮೇರೆಗೆ ಇವರು ಮೇಲ್ಗಡೆ ಏರಿ ಅಲ್ಲಿರ್ತಕ್ಕಂತಹ ಪ್ರಧಾನಿ ಆಗಿ ಕುಂತಿರ್ತಕ್ಕಂಥದ್ದು. ಇನ್ನು ಇದೇ ಯೂನಿಸ್ ಪಾಕಿಸ್ತಾನದ ಜೊತೆಗೆ ಡಿಫೆನ್ಸ್ ಡೀಲ್ ಮಾಡಲಿಕ್ಕೆ ಒಪ್ಕೊಂಡಿದ್ದಾರಂತ ಅನೇಕ ಪತ್ರಿಕೆಗಳಲ್ಲಿ ಹೇಳಲಾಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆಗೆ ಕೂಡ ಡಿಫೆನ್ಸ್ ಡೀಲ್ ಮಾಡ್ಕೊಂಡಿದೆ. ಅದೇ ರೀತಿ ಡಿಫೆನ್ಸ್ ಡೀಲನ್ನು ಇಲ್ಲಿ ಕೂಡ ಮಾಡ್ಕೊಳ್ಳಿಕ್ಕೆ ಮುಂದಾಗಿದೆ. ಇದಕ್ಕೆ ಯೂನಿಸ್ ಅವರ ಒಪ್ಪಿಗೆ ಕೂಡ ಇದೆ. ಈಗ ಡಿಫೆನ್ಸ್ ಡೀಲ್ ಅಂದರೆ ಸ್ನೇಹಿತರ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಜೊಂದಿಗೆ ಈಗ ಡಿಫೆನ್ಸ್ ಡೀಲ್ ಆಗಿದೆ. ಅದರ ಬಗ್ಗೆ ನಾನು ಬಿಡಿಸಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸೌದಿ ಅರೇಬಿಯಾ ಮೇಲೆ ಯಾರೇ ಯುದ್ಧಕ್ಕೆ ಬಂದಿದ್ರೂ ಸಹಿತ ಅದು ಬರೀ ಸೌದಿ ಅರೇಬಿಯಾಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಅದರ ಜೊತೆಗೇನೆ ಪಾಕಿಸ್ತಾನವೂ ಕೂಡಿ ಯುದ್ಧ ಮಾಡುತ್ತೆ, ಪಾಕಿಸ್ತಾನದ ಸೈನ್ಯ ಯುದ್ಧಕ್ಕೆ ಇಳಿಯುತ್ತೆ. ಈಗ ಪಾಕಿಸ್ತಾನದ ಮೇಲೆ ಯಾರೇ ಯುದ್ಧ ಮಾಡಿದ್ರೂ ಸಹಿತ ಸೌದಿ ಅರೇಬಿಯಾ ಕೂಡ ಅದರ ಜೊತೆಯಾಗಿ ಯುದ್ಧಕ್ಕೆ ಇಳಿಯುತ್ತೆ. ಅಲ್ಲಿರ್ತಕ್ಕಂತಹ ಸೈನಿಕರು ಕೂಡ ಇಲ್ಲಿ ಯುದ್ಧಕ್ಕೆ ಇಳಿತಾರೆ. ಈ ರೀತಿಯಾಗಿ ಡಿಫೆನ್ಸ್ ಡೀಲನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ ಈಗ ಬಾಂಗ್ಲಾದೇಶದೊಂದಿಗೂ ಕೂಡ ಡಿಫೆನ್ಸ್ ಡೀಲ್ ಮಾಡಲಿಕ್ಕೆ ಈ ಯೂನಿಸ್ ಮುಂದಾಗಿದ್ದಾನೆ. ಆ ದೇಶದಿಂದನೇ ಇವರಿಗೆ ಸ್ವತಂತ್ರ ಬೇಕಾಗಿತ್ತು. ಈಗ ಭಾರತ ಆ ಒಂದು ದೇಶವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಕೈ ಜೋಡಿಸಿತ್ತು. ಈಗ ಭಾರತದೊಂದಿಗೆ ಶತ್ರುತ್ವವನ್ನು ಇಟ್ಕೊಂಡಿದ್ದು.
ಅಂದರೆ ಕೇವಲ ಹಿಂದೂಗಳನ್ನುವಂತಹ ಕಾರಣದಿಂದಾಗಿ ಧರ್ಮದ ಆಧಾರದ ಮೇಲೆ ಬಾಂಗ್ಲಾದೇಶ ಈಗೆಲ್ಲವನ್ನೂ ಕೂಡ ಅಳಿತಾ ಇದೆ. ಅಲ್ಲಿರ್ತಕ್ಕಂತಹ 7% ಹಿಂದೂಗಳನ್ನು ಕೂಡ ಸರಿಯಾಗಿ ಬಾಳ್ವೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಈಗ ಪಾಕಿಸ್ತಾನದೊಂದಿಗೆ ಡಿಫೆನ್ಸ್ ಡೀಲ್ ಮಾಡಲಿಕ್ಕೆ ಮುಂದಾಗಿದೆ ಅಂತೆ. ಇನ್ನು ನನ್ನ ಕೆಲವೊಂದಿಷ್ಟು ದಿನಗಳ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನಾನು, ಪಾಕಿಸ್ತಾನ ಮತ್ತು ತಾಲಿಬಾನದೊಂದಿಗೆ ಯುದ್ಧ ನಡೀತಾ ಇದೆ, ಗಡಿಭಾಗದಲ್ಲಿ ಈ ರೀತಿ ನಡೀತಾ ಇದೆ ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಒಂದು ಮಿಸೈಲ್ ಕೂಡ ಮಿಸ್ ಆಗಿ ಪಾಕಿಸ್ತಾನ ಅದನ್ನು ಸ್ಫೋಟ ಮಾಡಲಿಕ್ಕೆ ಹೋಗಿ ತಾಲಿಬಾನ್ಗಳ ಮೇಲೆ ತನ್ನ ದೇಶದಲ್ಲಿ ತನ್ನ ಜನರ ಮೇಲೇ ಸ್ಫೋಟ ಮಾಡಿಸಿಬಿಟ್ಟಿತ್ತು. ಸೊ ಈ ರೀತಿ ಹುಚ್ಚು ರಾಷ್ಟ್ರ ಅದು ಪಾಕಿಸ್ತಾನ. ಸೊ ಹೀಗಾಗಿ ಪಾಕಿಸ್ತಾನ ಮತ್ತು ತಾಲಿಬಾನದೊಂದಿಗೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಅದರ ಪರವಾಗಿ ಅಂದರೆ ಪಾಕಿಸ್ತಾನದ ಪರವಾಗಿ ಅರೇಬಿಕ್ ರಾಷ್ಟ್ರ ಅಂದರೆ ಸೌದಿ ಅರೇಬಿಯಾ ಯಾವ ಒಂದು ಶಸ್ತ್ರವನ್ನು ಕೂಡ ತೆಗೆದುಕೊಂಡು ಬರಲಿಲ್ಲ, ಯಾವ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ, ಅವರ ಪರವಾಗಿ ನಿಂತುಕೊಳ್ಳಿಲ್ಲ. ಇದೇ ಒಂದು ಕಾರಣಕ್ಕಾಗಿ ತಾಲಿಬಾನರು ಇವರ ನಡುವೆ ಇರ್ತಕ್ಕಂತಹ ಗಟ್ಟಿತನದ ಬಗ್ಗೆ ಇಡೀ ವಿಶ್ವದಲ್ಲಿನೇ ಇವರ ಬಗ್ಗೆ ಹರಾಜು ಹಾಕಿಬಿಟ್ಟಿದ್ದಾರೆ. ಅಂದರೆ ಒಪ್ಪಂದ ಮಾಡಿದ್ರೂ ಸಹಿತ ಸೌದಿ ಅರೇಬಿಯಾ ಪಾಕಿಸ್ತಾನದೊಂದಿಗೆ ನಿಂತ್ಕೊಳ್ಳಿಲ್ಲ. ಸೊ ಹೀಗಿದೆ ಇವರ ಒಪ್ಪಂದ. ಇಂತಹ ಸನ್ನಿವೇಶದಲ್ಲಿ ಇನ್ನು ಬಾಂಗ್ಲಾದೇಶದೊಂದಿಗೆ ಪಾಕಿಸ್ತಾನ ಈ ಡಿಫೆನ್ಸ್ ಡೀಲನ್ನು ಮಾಡಲಿಕ್ಕೆ ಮುಂದಾಗಿದೆ. ಇನ್ನು ಒಂದು ವಿಷಯ ನಾವಿಲ್ಲಿ ತಿಳ್ಕೊಳ್ಬಹುದು, ಪಾಕಿಸ್ತಾನ ತಾಲಿಬಾನದೊಂದಿಗೆ ಯುದ್ಧ ಮಾಡುವಾಗ ಅಶಕ್ತ ತಾಲಿಬಾನ ವಿರುದ್ಧವಾಗಿಯೇ ಅರೇಬಿಕ್ ರಾಷ್ಟ್ರ ನಿಂತ್ಕೊಳ್ಳಿಲ್ಲ. ಇನ್ನು ಶಕ್ತಿಯನ್ನು ಹೊಂದಿರತಕ್ಕಂತಹ ರಾಷ್ಟ್ರ ನಮ್ಮ ಭಾರತ, ಇನ್ನು ನಮ್ಮ ರಾಷ್ಟ್ರದ ವಿರುದ್ಧವಾಗಿ ಈ ಸೌದಿ ಅರೇಬಿಯಾ ನಿಂತ್ಕೊಳ್ಳತ್ತಾ? ಸಾಧ್ಯವೇ ಇಲ್ಲ ಕಣ್ರಿ. ಇದರ ಜೊತೆಗೆ ಒಂದು ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರ. ಮೊನ್ನೆ ತಾನೇ ಆಸಿಫ್ ಮುನೀರ್ ಅಂದರೆ ಪಾಕಿಸ್ತಾನದ ಸೈನ್ಯದ ಮುಖ್ಯಸ್ಥ ಇದ್ದಾನಲ್ವ ಆಸಿಫ್ ಮುನೀರ್, ಇವನೇ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಈಗ ಆಪರೇಷನ್ ಸಿಂಧೂರ್ ಆಯ್ತಲ್ವಾ, ಇದರ ಸಂದರ್ಭದಲ್ಲಿ ನಮ್ಮನ್ನು ಉಳಿಸಿರೋದು ಯಾವುದೇ ಶಸ್ತ್ರವಲ್ಲ, ದೇವರು ಮಾತ್ರ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟುಬಿಟ್ಟಿದ್ದಾನೆ. ಇದನ್ನು ಕೇಳಿದ್ರೆ ನಗು ಬರುತ್ತೆ. ಇಂತಹ ನಗುಗೇಡಿ ಆಸಿಫ್ ಮುನೀರ್ ಇವನ ಹತ್ರ ಏನೂ ಆಗೋದಿಲ್ಲ, ಪಾಕಿಸ್ತಾನವನ್ನೇ ಉಳಿಸ್ಕೊಳ್ಳಿಕ್ಕೆ ಇವನ ಹತ್ರ ಆಗ್ತಾ ಇರಲಿಲ್ಲ. ಇನ್ನೊಂದು 4 ದಿನ ಯುದ್ಧವನ್ನು ಭಾರತ ಮುಂದುವರಿಸಿದ್ದೇ ಆದರೆ ಪೂರ್ತಿಯಾಗಿ ಪಾಕಿಸ್ತಾನದ ಪರಿಸ್ಥಿತಿ ಅಧೋಗತಿ ಆಗ್ತಾ ಇತ್ತು. ಇಂತಹ ಪಾಕಿಸ್ತಾನದ ಮೊರೆಗೆ ಈ ಬಾಂಗ್ಲಾದೇಶ ಹೋಗಿ ಡಿಫೆನ್ಸ್ ಡೀಲನ್ನು ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಅಂದರೆ ಇವರ ಹುಚ್ಚುತನ. ಇನ್ನೂ ಕೂಡ ವಿಚಾರ ಮಾಡಲಿಕ್ಕೆ ಸಾಕಷ್ಟು ಸಮಯವಿದೆ. ಬಾಂಗ್ಲಾದೇಶ ವಿಚಾರ ಮಾಡ್ಕೊಳ್ಬೇಕು. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಅನುಭವಿಸುವುದು ಬಾಂಗ್ಲಾದೇಶನೇ. ಇನ್ನು ಇನ್ನೊಂದು ವಿಚಾರಕ್ಕೆ ಬರೋಣ. ಈಗ ಮೋಹನ್ ಭಾಗವತ್ RSSನ ಮುಖ್ಯಸ್ಥರಂತಾನೆ ಹೇಳ್ಬೋದು, RSSನ ತಲೆ ಅಂತಾನು ಹೇಳ್ಬೋದು. ಸೊ ಇವರು ಈಗ ಒಂದು ಸ್ಟೇಟ್ಮೆಂಟನ್ನು ಬಾಂಗ್ಲಾ ಒಂದು ದೇಶದ ಮೇಲೆ ಕೊಟ್ಟಿದ್ದಾರೆ. ಈಗಾಗಲೇ ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಹಿಂದೂಗಳ ಪರವಾಗಿ ಭಾರತ ನಿಂತ್ಕೊಳ್ಬೇಕು, RSS ಅಂತೂ ಈಗ ನಿಂತ್ಕೊಳ್ಳಿದೆ. ಅದೇ ರೀತಿಯಾಗಿ ವಿಶ್ವದ ಎಲ್ಲ ಹಿಂದೂಗಳು ಕೂಡ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ನಿಂತ್ಕೊಳ್ಬೇಕಂತ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವಿಶ್ವದ ಸಮುದಾಯ ಎಲ್ಲ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು, ಇದರ ಪರವಾಗಿ ಧ್ವನಿಯನ್ನು ಎತ್ತಬೇಕು. ಇದಷ್ಟೇ ಅಲ್ಲದೆ ಬಾಂಗ್ಲಾದ ಹಿಂದೂಗಳು ಒಕ್ಕಟ್ಟಿನಿಂದ ಅವರ ಪ್ರಬಲತೆಯನ್ನು ಇಡೀ ಬಾಂಗ್ಲಾದೇಶಕ್ಕೆ ತೋರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಒಕ್ಕಟ್ಟಿನಲ್ಲಿ ಬಲವಿದೆ ಅಂತ ನಾವು ಹೇಳ್ತೀವಲ್ಲ, ಅದು ಬಾಯಿ ಮಾತೇ ಅಲ್ಲ, ಅದನ್ನು ಮಾಡಿ ತೋರಿಸಬೇಕಾಗಿದೆ. ಮೋಹನ್ ಭಾಗವತ್ ಅವರು ಬರೀ ಇಷ್ಟನ್ನೇ ಮಾತ್ರ ಹೇಳಿಲ್ಲ, ಇದರ ಜೊತೆಗೇನೆ ಇನ್ನೂ ಹಲವಾರು ಮಾಹಿತಿಯನ್ನು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇದಷ್ಟೇ ಹೇಳಿದರೆ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಯಾಕಂದರೆ ಎಲ್ಲರೂ ಕೂಡ ಹೇಳ್ತಕ್ಕಂತಹ ವಿಷಯವನ್ನೇ ಹೇಳಿದಾರಂತ ಬಿಡ್ತಾ ಇದ್ವಿ. ಅದೇನೆಂದರೆ ಈಗಾಗಲೇ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಭಾರತ ಏನು ಮಾಡ್ತಾ ಇದೆ, ಅದು ಮಾಡ್ತಾ ಇದೆ. ಇನ್ನೂ ಹಲವಾರು ಕ್ರಮಗಳನ್ನು ಕೈಗೊಳ್ಳಬೇಕು. ಇದರ ಜೊತೆಗೇನೆ ಭಾರತದಲ್ಲಿರ್ತಕ್ಕಂತಹ ಹಿಂದೂಗಳ ಪರವಾಗಿ ಇನ್ನೂ ಹಲವಾರು ಕೆಲಸಗಳನ್ನು ಇಲ್ಲಿ ಭಾರತದ ಸರ್ಕಾರ ಮಾಡಬೇಕಾಗಿದೆ. ಈಗಾಗಲೇ ಮಾಡಿಲ್ಲ ಅಂತ ಏನಿಲ್ಲ, ಇನ್ನೂ ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಇಡೀ ವಿಶ್ವದಲ್ಲಿ ಹಿಂದೂಗಳ ಪರವಾಗಿ ಇರ್ತಕ್ಕಂತಹ ರಾಷ್ಟ್ರ ಕೇವಲ ಒಂದು, ಅದು ಭಾರತ. ಸೊ ಹೀಗಾಗಿ ಇಲ್ಲಿ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಆದಷ್ಟು ಬೇಗನೆ ಕೈಗೊಳ್ಳಬೇಕು. ಇನ್ನೂ ಹಲವಾರು ಕ್ರಮವನ್ನು ಕೈಗೊಂಡಿದ್ದಾರೆ, ಅದನ್ನು ರಿವೀಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹೌದು, ಅಡ್ಡಗೋಡೆ ಮೇಲೆ ದೀಪ ಇಡುವ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಅದನ್ನು ರಿವೀಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅದು ಏನು ವಿಶೇಷ ಅನ್ನುವಂಥದ್ದನ್ನು ನಾವೇ ಕಣ್ಣಾರಲೆ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಬಾಂಗ್ಲಾದ ಹಿಂದೂಗಳ ಪರವಾಗಿ ಏನೋ ಒಂದು ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ತಾ ಇದೆ. ಇದು ಗುಟ್ಟಿನ ಸಂದರ್ಭ, ಹಾಗಾಗಿ ಇದನ್ನು ರಿವೀಲ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟುವ ಹಾಗೆ ಕೊಟ್ಟಿದ್ದಾರೆ. ಹೌದು, ದೇಶದ ರಕ್ಷಣೆಗೆ ಈ ಒಂದು ಕೆಲಸಗಳನ್ನು ಮಾಡಬೇಕಾಗಿರುತ್ತೆ, ಅದನ್ನು ರಿವೀಲ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಂತರೂ ಬಿಡಿ, ದೇಶದ ವಿರೋಧಿಗಳಿಗೆ ಬರಾನೇ ಇಲ್ಲ. ಸಿಕ್ಕಾಪಟ್ಟೆ ದೇಶದ ವಿರೋಧಿಗಳಿಗೆ ನಮ್ಮ ದೇಶದಲ್ಲಿ ತಾಯಿ ಗರ್ಭದಲ್ಲಿನೇ ಇಟ್ಕೊಂಡು ಬಿಟ್ಟಿದ್ದಾಳೆ ಭಾರತ ಮಾತಾ.
ಈಗ ಕೇಂದ್ರ ಸರ್ಕಾರ ಒಂದು ದೊಡ್ಡದಾದಂತಹ ನಿರ್ಧಾರವನ್ನೇ ತೆಗೆದುಕೊಂಡಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಭಾರತದ ಹಿಂದೂಗಳ ಮೇಲಾಗಿರಲಿ ಅಥವಾ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳುತ್ತಾರೆ. ಸೊ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ನಿಂತ್ಕೊಂಡು ಅಲ್ಲಿರ್ತಕ್ಕಂತಹ ಹಿಂದೂಗಳನ್ನು ಆದಷ್ಟು ಬೇಗ ಭಾರತಕ್ಕೆ ಕರೆದುಕೊಂಡು ಏನಾದರೂ ವ್ಯವಸ್ಥೆ ಮಾಡಿದ್ರು ಸಹಿತ ಬೆಟ್ರು. ಆದರೆ ನಮ್ಮ ಊಹೆಗಿಂತನೂ ಹೆಚ್ಚಿನ ಊಹೆಯನ್ನು ಕೇಂದ್ರ ಸರ್ಕಾರ ಮಾಡಿರುತ್ತೆ, ಒಂದು ಬೆಟರ್ ಪ್ಲ್ಯಾನನ್ನು ಮಾಡಿರುತ್ತೆ. ನಮಗಂತೂ ವಿಶ್ವಾಸ ಇದೆ. ಸೊ ನಿಮಗೇನು ವಿಶ್ವಾಸ ಇದೆ ಅದನ್ನು ಕಮೆಂಟ್ ಮಾಡಿ. ಈಗ ಸದ್ಯಕ್ಕೆ ಈ ವಿಡಿಯೋ ನೋಡಿದರ ಕಾರಣಕ್ಕಾಗಿ ನಿಮಗೇನು ತಿಳಿದಿದೆ ಅದನ್ನು ಕಮೆಂಟ್ ಮಾಡಿ. ಪಾಕಿಸ್ತಾನದ ಸಂಬಂಧಪಟ್ಟಂತೆ ಆಗಿರಲಿ, ಬಾಂಗ್ಲಾದೇಶದ ಸಂಬಂಧಪಟ್ಟಂತೆ ಆಗಿರಲಿ, ಅದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ.